ಹೋರಾಡಿ ಹಾಲು ಮತದಲ್ಲಿ ಹೊಕ್ಕು ಹೋರಾಡಿ ಜೇಬೇರ್ ಹೊಡೆದಿರ್ತಕ್ಕಂಥ ಎರಡು ಮೇಳ. ಈ ಎರಡು ಮೇಳಕ್ಕೇನ ಬಹಳಷ್ಟ ನಾವು ಚರ್ಚೆಗಳು ಮಾಡ್ಲಿಕ್ಕೆ ಹೇಳಲಿಕ್ಕೆ ಹೋಗುದಿಲ್ಲ. ಅದ್ರ ಜೊತೆಲಿ ಕೂಡ ಅಮೋಘ ಸಿದ್ದೇಶ್ವರ ಕೈಲಾಸ ಬಿಟ್ಟ ಭೂಲೋಕ ಬರ್ಬೇಕಾದ್ರೆ ಹೋಮದ ಕಂಬಳಿ ನೇಮದ ವ್ಯಕ್ತ ಮಾಳಿಂಗರಾಯ ಬೀರದೇವರ ಹಾಗೂ ಅಮೋಘ ಸಿದ್ಧ 4 ಮಂದಿ ಧರ್ಮರು, 4 ಮಂದಿಯಿಂದ 21 ಮಂದಿ ಧರ್ಮರು, 21 ಮಂದಿ 101 ಮಂದಿ ಧರ್ಮರು, 101 ಮಂದಿ 1700 ಸಿದ್ಧರು. ಆ ಮಳಿಕೆಲು ಬೆಳಕಿಲು ಬಡವಾಗ ಭಾಗ್ಯ ಬಂಜಿಗೆ ಮಕ್ಕಳು ಕೊಟ್ಟಿರ್ತಕ್ಕಂಥ ಅಮೋಘ ಸಿದ್ಧ ಮಹಾರಾಜರು ಏನ ಅಮೋಘ ಸಿದ್ದೇಶ್ವರ ಏನ ಪವಾಡಗಳು ಮಾಡ್ಯಾರಲ್ಲ ಹಾಲು ಮತದಲ್ಲಿ, ಅಮೋಘ ಸಿದ್ಧಗ ಸಂಬಂಧಪಟ್ಟಂತ ಹಾಲು ಮತದಾಗ ಅಡಕಾದ ವಿಷಯಗಳನ್ನ ಬಿಚ್ಚಿ ಜನರಿಗೆ ಹೇಳುವಂತಕ್ಕಂಥ ಅಂತ ಸಂದರ್ಭದಲ್ಲಿ ಎರಡು ಪ್ರಶ್ನೆ ಮಾಡ್ಬೇಕು. ಎರಡು ಪ್ರಶ್ನೆ ಸಂಧಿಗೆ ಬಂದ್ರ ಬರ್ದೈತಿ ಹೇಳಬೇಕು, ಬರ್ದಿಲ್ಲ ಅಂದ್ರ ನಮಗೆ ಈ ಪ್ರಶ್ನೆ ಆಗಂಗಿಲ್ಲ ಹೇಳ್ಬೇಕು. ಅದೇ ಪ್ರಶ್ನೆನ 2ನೇ ಸಂಧಿಗೆ ಮಾತಾಡಬಾರ್ದು, ಆ ಪ್ರಶ್ನೆ ಬಿಟ್ಟು ಬಿಡ್ಬೇಕು. ಅದಕ್ಕ ಇಂಥ ಹಾಲು ಮತ್ತು ವಿಷಯದೊಳಗ ಅಲ್ಲಿ ಹೋಗಿ ಸಿಗಬೇಕು, ಆ ಇರ್ಬೇಕು, ಅದು ಗ್ರಂಥ ಇರ್ಬೇಕು, ಹೋಗಿರ ನೋಡ್ರ ಸದ್ದ ಸ್ಥಳ ಇರ್ಬೇಕು. ಇಂಥ ಪ್ರಶ್ನೆಗಳನ್ನ ಮಾಡ್ರಿ. ಅತ್ತಲ್ಲಿ ನಮ್ಮ ಜಾತ್ರಾ ಕಮಿಟಿಯವರಾಗಿ ಅಭಿನಂದನೆ ಹೇಳಿ ಈ ಮುಂದೆ ಕಾರ್ಯಕ್ರಮ ಚಾಲು ಮಾಡತ್ತಲ್ಲ ಮಹಾರಾಜರು ಹೇಳ್ತೀನಿ. ಸಭಾ ಪಂಡಿತರಲ್ಲಿ ಸಭೆಯ ಪ್ರಾರ್ಥನೆ. ತಾವೆಲ್ಲರೂ ಬಹಳ ಅನುಭಾವಿಗಳು. ನಮ್ಮ ಗುತ್ತಪ್ಪ ದೇವರಿ ಕಮಿಟಿ ಅವರು ಹೇಳಿದ್ರು ಅಮೋಘ ಸಿದ್ದೇಶ್ವರ ಮಾಡದಂತ ಕಥಾಸಾರ ನಡೀಲಿ, ಅವ್ರ ಒಳಗಿಂದ ಚರ್ಚೆ ಮಾಡಬೇಕು ಅಂತ ಹೇಳಿ ಬಹಳ ಒಳ್ಳೆ ಮಾತನ್ನು ಹೇಳ್ಯಾರ. ಸಂಶಯ ಬಂದಲ್ಲಿ ಕೇಳುದು ಹೌದು ಅಂತ ವಿಷಯವನ್ನು ಮಾತಾಡಿ ಉಳ್ಕಿದ್ ಯಾವುದು ಬ್ಯಾಡ್ರಿ ಅಂತ ಹೇಳ್ಯಾರ. ಹೌದು, ಬಹಳ ಒಳ್ಳೆ ವಿಷಯ. ಯಾವ ನನ್ನ ಯೋಗಿನಾದ ಸಿದ್ಧ ನಮ್ಮ ಈಗ ಬಾಬಾನಗರದವ್ರು ಬಂದಾರ, ಅವ್ರ ಸೇವಾ ಮಾಡಿಕೇಶನ್ ಅವ್ರು ಶುರು ಮಾಡ್ತಾರ. ಇಂತ ಸಂಶಯ ಏನ್ ಬರ್ತಾ ಅದ್ರ ಮೇಲೆ ನೀವು ಕೇಳಕತ್ತ. ಯಾಕಂದ್ರ ಅವರು ಇನ್ನ ಹಾಡವ್ರ ಅದರ ಸಂಶಯ ಆಗಾವ್ ನಮಗರಿ ಹೆಂಗ್ ಬರ್ತದ? ಆದ್ಲಾರ್ದೆ ಸಂಶಯ ಹೆಂಗ್ ಮಾಡ್ಕೊಳ್ಳೋದು? ಇಲ್ಲಿ ಒಂದ್ ಪದ ಆದ ಬಳಕೆ ಸಂಶಯ ಬರುದಿಲ್ಲ. ಹೌದು, ಅದ ಈಗ ಅಗಾವ್ ಸಂಶಯ ಹೆಂಗ್ ಬರ್ತದ? ಅದಕ್ಕೆ ಇರ್ಲಿ, ಅವ್ರೊಂದ್ ಪದ್ಯ ಹಾಡ್ಲಿ, ಅವ್ರು ಮಾಡ್ತಾರ ಪ್ರಶ್ನೆ. ಈಗ ನಾವು ಹಾಡಿದೇವು, ನಮ್ದೊಳಗಿಂದ ಏನ್ ಕೇಳ್ತಾರ ಕೇಳಿ ಅವರು. ಹೌದು, ನಮಗೆ ಅಟ್ ಪರಮಾತ್ಮ ಬುದ್ಧಿ ಕೊಡ್ತಾನ, ಅಟ್ ನಾವು ಕೇಳ್ತೇವೆ. ಇರ್ಲಿ, ಯಾವ ನನ್ನ ಯೋಗಿನಾದ ಸಿದ್ಧ ಗುರು ಸೇವೆಯನ್ನ ಮಾಡಿದ ಕೈಲಾಸದಲ್ಲಿ ಹೌದು ಅವನ ಪಾದ ಪೂಜೆಯನ್ನ ಮಾಡಿ ಯಾವ ರೀತಿಯಿಂದ ಮರ್ತ್ಯಲೋಕಕ್ಕೆ ಅವನಿಗೆ ತಂದ, ಹೇಗೆ ತಂದ್ರು, ಯಾವ ರೀತಿಯಿಂದ ತಂದ ಹೇಳ್ರಿ. ಅನಂತದ ಒಂದು 4 ನುಡಿ ಒಳಗೆ ಹಾಡಿ ಹೇಳುವುದು. ಹೇಳ್ರಿ. ಎರಡು ಪ್ರಶ್ನೆ ಮಾಡ್ರಿ ಅಂತ ಹೇಳಿ ಬಹಳ ಇರ್ಲಿ. ಯಾವ ರೀತಿಯಿಂದ ನೋಡ್ರಿ, ನಾವು ಹಾಲು ಮತದೊಳಗ ಬಹಳ ಪ್ರಶ್ನೆ ಮಾಡವ್ರ ಅಲ್ಲ. ಯಾಕಂದ್ರೆ ಈಗೆಲ್ಲ ಯೂಟ್ಯೂಬ್ ಅದಾವ. ಏನಾರೇ ಮಾಡ್ಕೋತ ಹೋಗಿ ಏನಾರೇ ಯಾವ ಸಮಾಜಕ್ಕರಿ ಏನಾರೇ ಕೆಟ್ಟ ಶಬ್ದ ಬರ್ತಾವ. ಈಗ ಅಂತ ಕಾಲೇ ಆದ. ಹೌದು, ಯಾಕಂತ ಕೇಳಿ ನೀವು ಅದು ಚರ್ಚಾದ ಸಂದರ್ಭ ಹಂಗೆ ಬೆಳೀತದ. ಆ ದೇವ್ರ ಹಂಗ ಈ ದೇವ್ರ ಹೆಂಗೆ ಅನ್ಕೋತು ಚರ್ಚೆ ಬೆಳೀತದ. ಹೌದು, ಅಷ್ಟಪೂರ್ತಿಯನ್ನೇ ನಾವು ಅದಕ್ಕೆ ಸಂಕ್ಷಿಪ್ತದೊಳಗೆ ಪ್ರಶ್ನೆ ಮಾಡೋದು. ವಿಷಯ ಮಾತ್ರ ಅಟ್ಟೆ ಮಾತಾಡೋದ. ಮಾಳಿಂಗೇಶ್ವರನು ಗುರು ಸೇವಾನೆ ಮಾಡ್ಯಾನ. ಹೌದು, ಅಮೋಘ ಸಿದ್ಧನು ಗುರು ಸೇವಾನೆ ಮಾಡ್ಯಾನ. ಹೌದು, ಇವರಿಬ್ರು ಸೌಭಾಗ್ಯ ಸಿದ್ಧರು ಮರ್ತ್ಯಲೋಕಕ್ಕೆ ಮೂಲಿಗೆ ಸಿದ್ಧಟಿಗೆ ಬೆಳೆಸ್ಯಾರ. ಹೌದು. ಈಗ ಸಂಶಯ ನಮಗೆ ಎಲ್ಲಿ ಬತ್ತು? ಎಲ್ಲಿ ಬತ್ರಿ? ಯಾವ ನಮ್ಮ ಚಡ್ಚಾಣ ತಾಲೂಕ ಯಾವುದು ಉಂಬರಾಜ ಗ್ರಾಮದಲ್ಲಿ. ಹೌದಲ್ರಿ. ಇವರು ಬಾರಾಮತಿಗೌಡ್ರು. ಹೌದಲ್ರಿ. ಹೌದಿಲ್ರಿ? ಹೌದು. ಬಾರಾಹಟ್ಟಿ ಮುರಿದು ಬಾರಾಮತಿ, ತೇರಾಹಟ್ಟಿ ಮುರಿದು ತೇರಾಮತಿ ಮಾಡಿ ಅಲ್ಲಿ ಗೌಡಿಕೆ ಮಾಡಿದವ್ರಿ. ಅಲ್ಲಿ ಗೌಡಿಕೆ ಮಾಡಿ ಅಲ್ಲಿ ಮೆವ್ವಿಂದು ಮತ್ತು ನೀರಿಂದ ಬರ ಬೆಳನ ಅದು ಊರು ಬಿಟ್ಟು ಎಲ್ಲಿಗೆ ಬಂದ್ರು? ಕೆಲ್ಲಾರು ಹೊಡ್ಕೊಂಡಿದೆ ಉಂಬರ್ಜಂಬು ಉಂಬಳ ಠಾಣೆಕ್ಕ. ಉಂಬರ್ಜಂಬು ಉಂಬಳ ಠಾಣೆಕ್ಕ. ಇದು ಇಂಡಿ ತಾಲೂಕ ಇತ್ತು, ಈ ಚಡ್ಚಾಣ ತಾಲೂಕ. ಅಲ್ಲಿಗೆ ಬಂದ್ರು. ಹೌದು. ಅಲ್ಲಿ ಇವ್ರದ್ದು 700 ಖಿಲಾರ. ಹೌದಲ್ರಿ. 700 ಖಿಲಾರ. ಕಳ್ಳ ಕೌಟಿ ಒಳಗ 1100 ಬ್ಯಾಡರು. ಅಲ್ಲಿ ಬ್ಯಾಡ್ರಿ ಕಳ್ಳರಿದ್ರು. ಹೌದು, ಕಳ್ಳರಿದ್ರು. ಇಲ್ಲಿ ಏನು ಸಂಶಯ ಬತ್ತು? ಏನಾಯ್ತು? ಅವರಿಗೆ ಇವ್ರು ಹೊಡೆದಾರ. ಯಾರಿಗೆ? 700 ಕಳ್ಳರಿಗೆ. 700 ಕಳ್ಳರು. ಯಾರು 700 ಅಂತಾರ, ಯಾರು 1100 ಅಂತಾರ, ಒಟ್ಟು ಇರ್ಲಿ. ಹೌದು. ಆ ಕಳ್ಳರಿಗೆ ಅವ್ರ ಭೂಮಿಯಾಗೆ ಖಿಲಾರ್ ಬಿಟ್ಟು ಅವರಿಗೆ ಇವ್ರು ಹೊಡೆದಾರ. ಹೌದು.
ಅವರು ಹೊಲದಾಗೆ ಕಿಲಾರ ಬಿಟ್ಟು ಅವರಿಗೆ ಹೊಡಿಬೇಕಾದ್ರೆ ಕಾರಣ ಏನು ಬತ್ತು? ಹಾ ಹಾ ಹಾ. ನಿಮ್ಮದು ಭೂಮಿ ಅಲ್ಲ, ನಿಮ್ಮದು ಸೀಮೆ ಅಲ್ಲ, ನೀವು ಬರ ಹಿಂಗು ಸಲುವಾಗಿ ಒತ್ತಟ್ಟಿದ ಎದ್ದು ಬಂದವರು, ಇನ್ನೊಂದು ಊರು ಬಿಟ್ಟು ಬಂದವರು. ಇದು ಅಲ್ಲದೆ ನಿಮ್ಮಲ್ಲಿ ಏನೇ ಅವರಿಗೆ ನೀತಿ ನ್ಯಾಯ ಸನ್ಮತದಿಂದ ಹೇಳಿ ಸನುಕೂಲದಿಂದ ಬಗೆಹರಿಸ್ಕೊಳಕ್ಕೂ ಬರ್ತಿತ್ತು. ಯಾರೇ ನಿಮ್ಮ ಹೊಲದಾಗ ನಾವು ಬರ್ಲಿ, ನಮ್ಮ ಹೊಲದಾಗ ನೀವು ಬರ್ಲಿ, ಅದಕ್ಕೆ ಎಲ್ಲಾರ ಒಳಗೊಂದು ನ್ಯಾಯ ಇರ್ತದ. ಹೌದಲ್ರಿ? ಆ ನ್ಯಾಯ ಮಿಕ್ಕತಂದ್ರ ಮುಂದೆ ಬಡದಾಟಿರ್ತದ. ಹೌದು ಹೌದು ಹೌದು. ಮತ್ತದು ಏನೂ ಇಲ್ಲಾರ್ದೆ ಅವ್ರ ಭೂಮಿ ಒಳಗೆ ಕಿಲಾರ ಬಿಟ್ಟು ಅವರಿಗೆ ನೀವು ಹೊಡೆದ್ರಿ. ಏನ್ ವಿಚಾರ ಮಾಡಿ ಹೊಡೆದ್ರಿಯೋ ಏನ್ ಸುಮ್ಕಿಲೇನೆ ಹೊಡೆದ್ರಿ? ಯಾಕೆ ಹೊಡೆದ್ರಿ? ಯಾಕೆ ಹೊಡೆದ್ರಿ? ಇದು ಅವ್ರು ಹೊಡಿಬೇಕಾದ್ರೆ ಅವ್ರು ತಪ್ಪು ಏನ ಮಾಡಿರು? ಹೌದು ಹೌದು. ನಮ್ಮ ವಾದ ಅವ್ರ ಭೂಮಿ ಒಳಗೆ ಬಂದು ಅವ್ರಿಗೆ ಯಾಕೆ ಹೊಡೆದ್ರಿ? ಅವ್ರ ಅಂತ ತಪ್ಪು ಏನು ಮಾಡಿದ್ರು? ಇದು ಒಂದು ಇನ್ನು ಇನ್ನೊಂದು ಏನು? ಬೀರ ದೇವರ, ಹೌದಲ್ರಿ? ಹೌದು. ಈ ಹಾಲು ಮತದೊಳಗೊಂದು ನಿಯಮ ಅದ. ಏನದ? ಕಂಬಳಿ, ಬೆತ್ತ, ಭಂಡಾರ. ಹೌದು. ಹೌದಲ್ರಿ? ಆವ ಈ ಹಾಲು ಮತಕ್ಕೆ ಶೋಭಾ ಕೊಡುವುದಂದ್ರೆ ಇವು 3 ವಸ್ತು. ಇವು ಕುಡ್ದಿಂದ ಎಂತಿಂತ ಕೆಲಸ ಎಲ್ಲ ಬಗೆಹರ. ಹೌದಲ್ರಿ? ಹೌದು. ಭಂಡಾರ ಹೊಡೆದ್ರ ಉಕ್ಕಿನ ಕೀಲಿ ಕಡ್ದಾವ್. ಹೌದು. ಹೌದಲ್ರಿ? ಹೊಳಿ ತುಂಡುಗಡದ, ಹೊಳಿ ತುಂಡುಗಡ್ದದ. ಕಂಬಳಿ ಹಾಸಿ ಹೊಳಿದ ದಾಟ್ಯಾರ. ಇಂಥ ಶಕ್ತಿ ಭಂಡಾರ, ಬೆತ್ತ, ಕಂಬಳಿಯಲ್ಲಿ ಇರ್ಲಕ್ಕಾಗಿ ಹಾ ಬೀರ ದೇವರಗ ಏನಂತಾರ? ಗಾರುಡಿ ವಿದ್ಯಾ ದೇವರ, ಗಾಂಜಿಕೋರ ದೇವರ ಅತ್ತಾರ. ಈ ಗಾರುಡಿ ವಿದ್ಯೆ ಅಂದ್ರ ಮೋಡಿ, ಮಾಟ, ಚಾಡಿ, ಚಿಪಾಟಿ ಏನದಲ್ರಿ? ಹೌದು. ಇದಕ್ ಗಾರುಡಿ ವಿದ್ಯೆ ಅತ್ತಾರ. ಇಟ್ಟೆಲ್ಲ ಭಂಡಾರದೊಳಗ ಕಂಬಳಿ ಒಳಗ ಶಕ್ತಿ ಇರ್ಲಕ್ಕಾಗಿ ಈ ಗಾರುಡಿ ವಿದ್ಯೆ ಯಾಕೆ ಬಳಸಿದ್ರು? ಯಾಕದು ಬಳಸ್ಬೇಕಾಯ್ತು? ಹೌದು. ಇವ್ರಿಗೆ ಶೋಭಾಸ್ತದೇನದು? ಅದು ಯಾಕಂದ್ರೆ ಭಂಡಾರ ಹೊಡೆದ್ರೆ ಬೆಕ್ಕದು ಗಾರುಡಿ ಇದ್ದ ಕರಿಲಕ್ಕ ಕಾರಣ ಅನ್ಬೇಕು. ಯಾಕೆ ಬಳಕೆ ಮಾಡಿದ್ರು ಅನಂತ ಹೇಳ್ತಾರ. ಇವೆರಡೇ ಪ್ರಶ್ನೆ. ಅದಕ್ಕೆ ಯಾವ ರೀತಿಯಿಂದ ನಮ್ಮ ಸಿದ್ಧಮುತ್ಯ ಗುರು ಸೋಮಲಿಂಗಗ ಭೂಲೋಕಕ್ಕೆ ಕರ್ಕೊಂಡು ಬಂದ. ಹೆಂಗ ಕೇಳಿ. ಆಗಲಿ ಆಗಲಿ.